ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾವ ಮಾವ ಹೊಸ ನಿಂತ್ಕೊಳ್ಳಿ ಮಾವ ಹೊಸ ನಿಂತ್ಕೊಳ್ಳಿ ಮಾವ ಮಾವ ಮಾವ. ಈಗ ಬರ್ತಿದ್ಯೇನೋ ಶಿವು? ಬಾ ಬಾ, ನಿಮ್ ಪಾದ ಹಿಡ್ಕತ್ತೀನಿ ಮಾ ತಮ್ಮಯ್ಯ ಮಾ. ನಾನು ನಿನಗೋಸ್ಕರನೇ ಕಾಯ್ತಿದ್ದೆ, ಆದರೆ ನಿನಗೋಸ್ಕರ ಅಲ್ಲ, ನಿನ್ನನ್ನು ಓಡಿಸೋಕೆ. ನಿಂತ್ಕೊಳ್ಳಿ ಮಾ. ಜೊತೆಗೆ ನಾನು ನನ್ನ ಗಾಡಿ ಓಡಿಸೋದಕ್ಕೆ. ಆ ಹೆಂಗ್ಸ್ ಮಾಡ್ರಿ ತಪ್ಪಿಗೆ ನನ್ನ ತಂಗಿಗೆ ಶಿಕ್ಷೆ ಕೊಡ್ಬೇಡಿ ಮಾ. ನಿಶ್ಚಿತಾರ್ಥ ಆತಕ್ಕೆ ನಿಂತ್ಕೋಬಾರ್ದು ಮಾ ಕೇಳಿ ಮಾ. ಮಾವ ಏನು ಹೇಳ್ದೆ ಹೊಂಟೋಗ್ಬಿಟ್ರಲ್ಲ, ಈಗ ನಾನು ಏನ್ ಮಾಡ್ಲಿ? ಅಯ್ಯೋ ರತ್ನವ. ಅಯ್ಯಪ್ಪ, ಆಗ ನಿಂತಿರೋ ಉಸಿರು ದಣಿ ಈಗ ಬಂದಂಗಾಯ್ತು. ಅಲ್ಲ, ಆ ಶಾರದವನ ಇವ್ರ ಮನೆ ಕರ್ಕೊಂಬಂದು ಮಡಿಕೊಂಬಿಟ್ಟವ್ರೆ. ನನಗೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ ಕಣೋ ಛತ್ರಿ. ಆದರೆ ಆ ಶಂಕರ ಆ ಶಾರದಿನ ಕರ್ಕೊಂಡು ಬಂದು ನಂದಿ ಎದುರಿಗೆ ನಿಲ್ಲಿಸ್ಬಿಟ್ನಲ್ಲ, ಆಗಲೇ ನನ್ನ ಎದೆ ಧಸಕ್ಕಂದೋಯ್ತು. ಎಲ್ಲನೂ ಗೊತ್ತಾಗಿ ತಂದು ನಿಲ್ಲಿಸಿದಾನ ಅಥವಾ ಗೊತ್ತಾಗಬೇಕಾಗಿರೋ ವಿಷಯ ತಿಳಿಸೋದಕ್ಕೆ ತಂದು ನಿಲ್ಸೋದನ ಅಂತ ನನ್ನ ಎದೆ ನಡ್ಕ ಶುರುವಾಗೋಯ್ತು. ಕತ್ತೆ ಕೆಟ್ಟರೆ ಪಾಳ್ಮನೆ, ಹೆಣ್ಣು ಕೆಟ್ಟರೆ ತವ್ರ ಮನೆ ಅನ್ನೋಂಗೆ ನನ್ನ ಸ್ಥಿತಿ ಎಲ್ಲ ಹೋಗುತ್ತೋ ಅಂತ ನನ್ನ ಎದೆಯಲ್ಲಿ ನಡ್ಕ ಶುರುವಾಗೋಯ್ತು ಕಣೋ. ಅದಕ್ಕೆ ಏನು ಹೇಳಿದೆ ಎದ್ದು ಬಂದ್ಬಿಟ್ಟೆ. ಇದರಿಂದ ನಿಮ್ಗೇನು ಸಿಗ್ತದಣಿ? ಅಕಸ್ಮಾತ್ ಶಾರದಮ್ಮ ವಿಷಯನ ಏನಾರ ಹೇಳ್ಬಿಟ್ರೆ ಅವರೆಲ್ಲ ನಮ್ಮ 3 ಜನ ಸುಮ್ಕೆ ಬಿಟ್ಟಾರ. ಏ ದಡ್ಡ, ಖೂನಿ ಮಾಡೋವನಿಗೆ ಕತ್ಲೇನು ಬೆಳಕೇನೋ. ನಾನು ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡೋನಲ್ಲ. ಬಾವಿ ಪಕ್ಕ ನಿಂತ್ಕೊಂಡು ಗುಡ್ಡಕ್ಕೆ ಬೆಂಕಿ ಹಚ್ಚಿ ಚಳಿ ಕಾಯಿಸ್ಕೊಳ್ಳೋನು. ಅರ್ಥ ಆಗ್ಲಿಲ್ವಲ್ಲ ದಣಿ? ಛತ್ರಿ, ಈ ಶಾರದಿ ಶಿವುಗೆ ಎಲ್ಲ ವಿಷಯನೂ ಹೇಳಿದನ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ನಮ್ಮ ಹಿಂದೆ ಓಡಿ ಬರ್ತಿದೆಯಲ್ಲ ನಾಯಿ, ಆದ್ರಿಂದಲೇ ಗೊತ್ತಾಗುತ್ತೆ ಕಣ. ಶಾರದಿ ಶಿವುಗೆ ಸತ್ಯ ಹೇಳಿದಾಳೆ ಅಂತ ಆದರೆ ಅದು ಕಚ್ಚೋಕೆ ಬರೋ ನಾಯಿ ಆಗಿರ್ತಿತ್ತು. ಆದರೆ ಇದು ಓಡ್ ಬರ್ತಿರೋ ನಾಯಿ. ಸತ್ಯ ಹೇಳೇ ಇಲ್ಲ, ಕಚ್ಚಕ್ಕೆ ಬರ್ತಿಲ್ಲ. ಅದಕ್ಕೆ ನೋಡು, ಬೇಡೋದಕ್ಕೆ ಬರ್ತಿದೆ, ಅರ್ಚ್ಕೊಂಡು. ನಮ್ಮ ಬಗ್ಗೆ ಯಾವ ವಿಷಯನೂ ಬಿಟ್ಕೊಟ್ಟಿಲ್ಲ. ಇದು ಖಾತ್ರಿ ಆಗಬೇಕು ಅಂತಲೇ ಬಂದಿದ್ದು. ಇವಾಗ ನಾವು ಬಚಾವು. ಏನಂತೀಯೋ ಛತ್ರಿ? ಏನಾದರೂ ಉಳಿಸಿದ್ರೆ ಅಲ್ವಾ ದಣಿ ಅನ್ನೋದು? ಎಲ್ಲ ಬಡದು ಬಾಯ್ಲು ಹಾಕೊಳ್ಳೋ ಕಳ್ನಾಯಕ ಪಕ್ಕದಾಗೆ ನೀವು ಕುಂತಿರ್ಬೇಕಾರೆ ಇನ್ನೇನೈತೆ? ಮಾತು ಬರೋದೇ ಹೆಚ್ಚು. ಏ ಶಿವ, ಬಾರಪ್ಪ ಹೊರಗಡೆ. ಜನಗಳು ಕೂಗ್ತಾ ಇದ್ರು ಮರವಾದೇ ಇಲ್ವಾ ನಿನ್ಗೆ? ಬಾ ಶಿವ, ಆಚೆ ಬಾ. ಬಾರ ಬಾಚೆ. ಯಾಕ್ರಣ ಏನಾಯ್ತು? ಯಾಕೆ ಹಿಂಗ್ ಕೂಗ್ತಾ ಇದ್ದೀರಾ? ದೇವಿ ಪುತ್ರ ಅಂತ ವರ್ಷಕ್ಕೊಮ್ಮೆ ಅಮ್ಮವ್ರನ್ನ ಕೂರ್ಸ್ಕೊಂಡು ಮೆರ್ಸಿದ್ರೆ ಸಾಲ್ದು. ಅಮ್ಮನೇ ಗ್ರಾಮ ದೇವತೆ ಆಗಿರೋ ಈ ಗ್ರಾಮದಲ್ಲಿ ನೀತಿ ನಿಯಮ ಅನ್ನೋದು ಐತೆ, ಅದನ್ನ ಪಾಲಿಸ್ಬೇಕು. ಅಲ್ಲ, ಈಗ ನನ್ ಗಂಡ ಯಾವ ನೀತಿ ನಿಯಮ ಪಾಲಿಸಿಲ್ಲ ಅಂತ ಹಿಂಗೆ ಹೇಳ್ತಿದ್ದೀರಾ? ನೋಡವ್ವ, ನಿನ್ ಡಾಕ್ಟ್ರು ಸಿಟಿಲಿ ಓದ್ ಬಂದಿರೋದು. ಈ ಊರು ಕಟ್ಪಾಡೆಲ್ಲ ನಿನ್ ಗೊತ್ತಿಲ್ಲ. ಶಿವು ನೀತಿ ಮುರಿದವನೆ, ನಿಯಮ ಮುರಿದವನೆ. ಅದಕ್ಕೂ ಮೀರಿ ಊರ್ ಜನ ಕಣ್ ತಪ್ಪಿಸಿ ಅವ್ರ ತಾಯಿನ ಮನೇಲಿ ಕರ್ಕೊಂಡ್ ಬಂದಿಟ್ಕೊಂಡವನೆ. ನಮ್ ಗ್ರಾಮ ದೇವತೆ ಒಡೆಯನ್ನ ಕದ್ದು ಓಡೋಗಿರೋ ಅನ್ಸವಳು. ಪಂಚಾಯತಿನಲ್ಲಿ ಬಹಿಷ್ಕಾರ ಆದ್ಮೇಲೆ ಅವನ್ನ ಹೆಂಗ್ ಮನೇಲಿ ಇಟ್ಕೊಂಡಿದ್ದೀರಾ? ಕದ್ದೋಡೋದಳು ಪಂಚಾಯತಿ ಮುಖಾಂತರನೇ ಮನೆಗೆ ಬರಬೇಕು. ಇದೆಲ್ಲ ಗೊತ್ತಿಲ್ಲದೆ ಇರ್ಬೋದು ಪಾರ್ವತಿ, ಆದ್ರೆ ಈ ಊರಲ್ಲೇ ಹುಟ್ಟು ಬೆಳೆದ್ರೆ ಶಿವು ಗೊತ್ತಿಲ್ವಾ? ಅಣ್ಣ, ಮೊದಲೇ ಮನೇಲಿ ಪರಿಸ್ಥಿತಿ ಸರಿ ಇಲ್ಲ. ನಿಮ್ಗೆಲ್ಲರಿಗೂ ಕೈ ಮುಗಿದು ಕೇಳ್ಕತೀನಿ,
ಈಗ ಹೊಂಟೋಗ್ರಿ, ಆಮ್ಯಾಕೆ ಬಂದು ನಾನೇ ಮಾತಾಡ್ತೀನಿ. ಹಾಂ, ಇವಾಗ ಹೋಗ್ರಣ, ದಮ್ಮಯ್ಯ ಅಂತೀನಿ. ಎಲ್ರೂ ನಿಮಿಷ ನಿಂತ್ಕೊಳ್ಳಿ. ಇವನು ಹೇಳ್ತಾನೆ ಅಂತ ಹೋಗ್ಬಿಡ್ಬೇಕಾ? ಎಲ್ರಿಗೂ ಒಂದು ನ್ಯಾಯ ಅಂದ್ರೆ ಇವನ್ ಮನೆಗೆ ಒಂದು ನ್ಯಾಯನಾ? ಯಾವತ್ತೋ ಒಂದಿನ ಅವ್ನ ಮೈ ಮೇಲೆ ದೇವ್ರು ಬರ್ತಾಳಂತ ಒಂದು ಮಾತು ಕೇಳ್ಬೋದು. ವರ್ಷ ಪೂರ್ತಿ ಎಲ್ಲ ಕೇಳಕ್ಕಾಗುತ್ತಾ ಇವನ್ ಮಾತುಗಳನ್ನ? ಸರ್, ತುಂಬಾ ಜಾಸ್ತಿ ಆಗ್ತದೆ. ಪ್ರತಿ ಮಾತಿಗೂ ದೇವಿನ ಕೇಳ್ತಿದ್ದೀರಾ ನೀವು? ಯಾಕಂದ್ರೆ ನೀನ್ ಅತ್ತೆ ಅನ್ಸ್ಕೊಂಡವಳು ದೇವಿ ಒಡಗನೆ ಕಟ್ಕೊಂಡು ಹೋಗಿದ್ದಲ್ವಾ? ಓಹೋ, ಇವ್ರ ಮಾವ ಊರ್ದಣಿ, ಇವ್ನು ಹೇಳ್ದಂಗೆ ನಡೀತೈತಂತ ಒಂದು ಅಹಂಕಾರ. ಇವಾಗ ಬೇರೆ ಹೆಣ್ಣು ಕೊಡ್ತಾವ್ರೆ, ಊರ ಇವಂದ್ ಅನ್ಕೊಂಡ್ಬಿಟ್ಟವ್ನೆ. ಏನ್ರಪ್ಪ, ಯಾಕೆ ಹಿಂಗೆ ಚುಚ್ಚು ಮಾತಾಡ್ತಿದ್ದೀರಿ? ಪಂಚಾಯತಿ ನಡೀದೆ ಅವಳ ಮನೆಯಲ್ಲಿ ಇಟ್ಕೊಂಡಿದ್ದು ತೆಪ್ಪು ಅನ್ನಂಗಿದ್ರೆ ಅಲ್ಲಿ ಗಂಟ ನನ್ನ ಹೆಂಡ್ರನ್ನ ಎಲ್ಲಿ ಇಟ್ಕೋಬೇಕಿತ್ತು? ನೀವೇ ಹೇಳ್ರಪ್ಪ. ರಾತ್ರೋರಾತ್ರಿ ನಿನ್ನ ಹೆಂಡತಿನ ಪಂಚಾಯತ್ ಕರೆದು ಶಿಕ್ಷೆ ಕೊಡ್ಬೇಕಿತ್ತು, ಆಗ್ಲಿಲ್ಲ ಅಲ್ವಾ? ಇದನ್ನ ಹೇಳಿದ್ದು ದುರುಪಯೋಗ ಮಾಡ್ಕೋತಿದ್ದೀರಾ ಅಂತ. ಆ ಬುದ್ಧಿ ನಂಗೆ ಯಾವತ್ತೂ ಬರಕ್ಕಿಲ್ಲ, ಬರೋಕನ ಬಿಡಕ್ಕಿಲ್ಲ. ಆಯ್ತಪ್ಪ, ಈಗಲೇ ನಿಮ್ಮ ಅವನ ಮನೆಯಿಂದ ಆಚೆ ಹಾಕು. ಪಂಚಾಯತಿಯಲ್ಲಿ ಏನಾಯ್ತೈತೆ ಅಂತ ನೋಡ್ಕೋವ. ಆದ್ರೆ ಕಳಂಕ ಇರೋ ಹೆಂಗ್ಸು ಯಾವುದೇ ಕಾರಣಕ್ಕೂ ನಮ್ಮ ಊರಲ್ಲಿ ಇರಂಗಿಲ್ಲ ಅಷ್ಟೇ. ಸಾಕ್ ಮುಚ್ಚ್ರಿ ಬಾಯ್ನ. ಕಳ್ತನ ಆಗಿದೆ, ಕಳಂಕ ಬಂದಿದೆ ಅಂತ ಹೇಳೋದಕ್ಕೆ ನೀವ್ಯಾರ್ರಿ? ಹಾ, ಕಳ್ತನ ಆಗಿರೋದು ನಿಜಾನೇ ಅನ್ನೋದಾದ್ರೆ ಪೊಲೀಸರನ್ನ ಕರ್ಸೋಣ, ಇನ್ವೆಸ್ಟಿಗೇಷನ್ ಆಗ್ಲಿ. ಆಗಿದ್ರಿಂದ ಯಾರ್ಯಾರಿದ್ದಾರೆ ಅನ್ನೋದು ಗೊತ್ತಾಗತ್ತಲ್ಲ. ಏನು ಪೊಲೀಸಾ? ನಮಗೂ ಕಾನೂನು ಮೇಲೆ ಗೌರವ ಐತೆ. ಆದ್ರೂ ಈ ಊರಲ್ಲಿ ಪಂಚಾಯತಿನೇ ನಡೆದು ಅದ್ರ ಪ್ರಕಾರ ಬಾಳ್ತಿರೋ ಮನುಷ್ಯರು ನಾವು. ಓಹೋ, ಬಾರಿ ಸಾಚ ಅನ್ಸುತ್ತೆ ನೀವುಗಳೆಲ್ಲ. ಬಾರೋ, ಸುಮ್ಕಿರು. ಯಾಕ್ಲ ಸುಮ್ಕಿರ್ಬೇಕು? ನನ್ನ ಹೆಂಡ್ರ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಬಾರವ್ವ, ನೀನು ಮಾತಾಡವ, ಅದಕ್ಕೆ ಉತ್ತರ ಕೊಡವ ನೀನು. ಇಲ್ಲಿರೋ ನೀವುಗಳೆಲ್ಲ ಯಾರು ತಪ್ಪೇ ಮಾಡಿಲ್ವಾ? ಹುಟ್ಟ ಎಲ್ರೂ ಬಿಳಿ ಹಾಳೆ ಆಗೇ ಇರ್ತಾರೆ. ಆಮೇಲೆ ಆ ಬಿಳಿ ಹಾಳೆ ಮೇಲೆ ಏನೇನು ಅಂಟಿಸ್ಕೊಳ್ತಾರೋ ಅದು ಅವ್ರಗಳ ವ್ಯಕ್ತಿತ್ವ. ಇವತ್ತಿಗೂ ಈ ಕ್ಷಣಕ್ಕೂ ನನ್ನತ್ತೆ ಬಿಳಿ ಹಾಳೆ ಆಗೇ ಇದ್ದಾರೆ. ನನ್ನ ಮನೆ ಜನ ನ್ಯಾಯ, ನೀತಿ, ಧರ್ಮದ ದಾರಿನಲ್ಲೇ ನಡೀತಿದ್ದಾರೆ. ಅದಕ್ಕೆ ಮಾಕಾಳವ ನನ್ನ ಮಾವನ ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷ ಅವನ ಮೈ ಮೇಲೆ ಬರ್ತಾಳೆ. ನೀವುಗಳು ಒಳ್ಳೆಯವರಾಗಿದ್ರೆ ನಿಮ್ಮ ಮೇಲೂ ಬರ್ತಿದ್ಲಲ್ವಾ? ಯಾಕೆ ಬರಲ್ಲ? ಯಾಕೆ? ನೀವುಗಳೆಲ್ಲ ನನ್ನ ಗಂಡನಷ್ಟು ಒಳ್ಳೆಯವರಲ್ವಾ? ನಮ್ಮ ಮನೆ ದೀಪ